प्रोष्ठीशविग्रहसुनिष्ठीवनोद्धतविशिष्टाम्बुचारिजलधे कोष्ठान्तराहितविचेष्टागमौघपरमेष्ठीडितत्वमवमाम् प्रेष्ठार्कसूनुमनुचेष्टार्थमात्मविदतीष्टो युगान्तसमये स्थेष्टात्मशृङ्गधृतकाष्ठाम्बुवाहनवराष्टापदप्रभतनो खण्डीभवद्बहुलडिण्डीरजृम्भणसुचण्डीकृतो दधिमहा काण्डातिचित्रगतिशौण्डाद्यहैमरदभाण्डा प्रमेयचरिता चण्डाश्वकण्ठमदशुण्डालदुर्हृदयगण्डाभिखण्डकरदोश्चण्डामरेशहय तुण्डाकृते दृशमखण्डामलं प्रदिश मे कूर्माकृते त्ववतु नर्मात्मपृष्ठधृतभर्मात्ममन्दरगिरे धर्मावलम्बनसुधर्मा सदाङ्कलित शर्मा सुधावितरणात् दुर्मानराहुमुख दुर्मायिदानवसुमर्माभिभेदनपटो घर्मार्ककान्तिवरवर्मा भवान् भुवन निर्माणधूतविकृतिः धन्वन्तरेङ्गरुचि धन्वन्तरेरितरु धन्वंस्तरी भवसुधा भान्वन्तरावसथ मन्वन्तराधिकृत तन्वन्तरौषधनिधे धन्वन्तरङ्गशुगुधन्वन्तमाजिषु वितन्वन् ममाब्धितनया सून्वन्तकात्महृदतन्वन्तरावयव तन्वन्तरार्तिजलधौ या क्षीरवार्धिमथनाक्षीणदर्पदिति जाक्षोभितामरगणा पेक्षाप्तये जनि वलक्षांशुबिम्बजिदतीक्ष्णालकावृतमुखी सूक्ष्मावलग्नवसनाक्षेपकृत्कुचकटाक्षाक्षमीकृत मनो दीक्षासुराहृतसुधाक्षाणिनोऽवतु सुरूक्षे क्षणाद्धरितनुः शिक्षादियुङ्निगमदीक्षासुलक्षणपरीक्षा क्षमा विधिसती दाक्षायणी क्षमति साक्षाद्रमापि न यदाक्षेपवीक्षणविधौ प्रेक्षाक्षिलोभकरलाक्षारसोक्षितपदाक्षेपलक्षितधरा साक्षारितात्मतनुभुक्षारिकारिनिटिलाक्षाक्षमानवतु नः नीलाम्बुदाभशुभशीलाद्रिदेहधर खेलाहृतो दधिधुनी शैलादियुक्तनिखिलेलाकटाद्यसुर तूलाटवीदहनते कोलाकृते जलधिकालाचलावयव नीलाब्जदंष्ट्रधरणी लीलास्पदोरुतलमूलाशियोगिवर जालाभिವಂದಿತ ನಮಃ. ಎಂಟನೇ ಶ್ಲೋಕ ಇವತ್ತು ಪಾಠ ಆಗ್ತಾ ಇದೆ. ನರಸಿಂಹಾವತಾರವನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ರಾಜರು ಶಿಷ್ಯರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ.
ದಂಭೋಲಿತೀಕ್ಷ್ಣನಖ ಸಂಭೇದಿತೇಂದ್ರರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರೇ ಅಂಬೋಧಿಜಾನುಸರಣಾಂಭೋಜಭೂ ಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರುಹಾಭಿನುತಮಾಂ ದಂಭೋಲಿತೀಕ್ಷ್ಣನಖ ಸಂಭೇದಿತೇಂದ್ರರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರೇ ಅಂಬೋಧಿಜಾನುಸರಣಾಂಭೋಜಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರುಹಾಭಿನುತಮಾಂ. ಹೀಗೆ ಶ್ಲೋಕವನ್ನು ಅನುಸಂಧಾನ ಮಾಡಬೇಕು. ನೃಸಿಂಹರೂಪಿ ಭಗವಂತನನ್ನು ಹೀಗೆ ಪ್ರಾರ್ಥನೆ ಮಾಡಲಿ ಅಂತಾರೆ ರಾಜರು. ಪದವಿಭಾಗ ದಂಭೋಲಿ ತೀಕ್ಷ್ಣನಖ ಸಂಭೇದಿತೇಂದ್ರರಿಪು ಕುಂಭೀಂದ್ರ ಸಮಸ್ತ ಪದ. ದಂಭೋಲಿ ತೀಕ್ಷ್ಣನಖ ಸಂಭೇದಿತೇಂದ್ರರಿಪು ಕುಂಭೀಂದ್ರ ಪಾಹಿ ಕ್ರಿಯಾಪದ ಕೃಪಯಾ ತೃತೀಯ ವಿಭಕ್ತಿ ಅಂತ ಪದ ಅದು. ಸ್ತಂಭಾರ್ಭಕಾಸಹನ ಡಿಂಬಾಯ ಅದು ಬೇರೆ ಪದ. ದತ್ತವರ ಅದೊಂದು ಪದ. ಗಂಭೀರನಾದ ಅದು ಸಂಬೋಧನ. ನೃಹರೇ ಅದು ಭಗವಂತನಿಗೆ ಸಂಬೋಧನ ಮತ್ತೊಂದು. ಅಂಬೋಧಿಜಾನುಸರಣಾಂಭೋಜಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರುಹಾಭಿನುತ. ಆ ಎರಡೂ ಪಾದ 3 ಹಾಗೂ 4ನೇ ಪಾದ ಒಂದೇ ಪದ ಅದು. ಮಾಂ ಅದೊಂದು ಬೇರೆ ಪದ ಅಷ್ಟೆ. ಅಂಬೋಧಿಜಾನುಸರಣಾಂಭೋಜಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರುಹಾಭಿನುತ ಸಮಸ್ತ ಪದ ಮಾಂ. ಹೀಗೆ ಪದವಿಭಾಗವನ್ನು ಅನುಸಂಧಾನ ಮಾಡಬೇಕು. ಅರ್ಥದ ಕಡೆ ಗಮನಿಸೋಣ. ಹೇ ನೃಹರೇ ಮಾಂ ಪಾಹಿ ಇದು ಪ್ರಧಾನ ಅನ್ವಯ. ಹೇ ನೃಹರೇ ನೃಸಿಂಹನೇ ಮಾಂ ನನ್ನನ್ನು ಪಾಹಿ ರಕ್ಷಿಸು. ಪಾಹಿ ಅಂತ ಮೊದಲನೇ ಪಾದದಲ್ಲಿ ಬಂದಿದೆ. ನೃಹರೇ ಸಂಬೋಧನ ಅದು 2ನೇ ಪಾದದಲ್ಲಿ ಬಂದಿದೆ. ಮಾಂ 4ನೇ ಪಾದದಲ್ಲಿದೆ. ನೃಹರೇ ಮಾಂ ಪಾಹಿ. ಆ ನೃಹರೇ ಅನ್ನೋದಕ್ಕೆ ಎಲ್ಲ ವಿಶೇಷಣಗಳನ್ನು ಅನುಸಂಧಾನ ಮಾಡಿಸ್ತಾರೆ. ದಂಭೋಲಿ ತೀಕ್ಷ್ಣನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಅದು ಸಂಬೋಧನೆ. ಅರ್ಥ ಏನು? ದಂಭೋಲಿ ಅಂದರೆ ಸಂಸ್ಕೃತದಲ್ಲಿ ವಜ್ರಾಯುಧ. ಇಂದ್ರನ ಕೈಯಲ್ಲಿರುವ ವಜ್ರಾಯುಧದಂತೆ ತೀಕ್ಷ್ಣ ಕ್ರೂರವಾದ ನಖ ಉಗುರುಗಳಿಂದ ಸಂಭೇದಿತ ಸೀಳಲ್ಪಟ್ಟ ಇಂದ್ರರಿಪು ಇಂದ್ರಶತ್ರು ಹಿರಣ್ಯಕಶ್ಯಪು ಎಂಬ ಕುಂಭೀಂದ್ರ ಆನೆಯನ್ನು ಉಳ್ಳವನೇ. ಹಿರಣ್ಯಕಶ್ಯಪುನೇ ಆನೆ.
ಆ ಆನೆಯನ್ನು ವಜ್ರಾಯುಧದಿಂದ ಸೀಳಿದಂತೆ ಲಕ್ಷ್ಮೀ ನರಸಿಂಹ ತನ್ನ ಉಗುರಿನಿಂದ ಸೀಳಿದಾನೆ. ಅಷ್ಟು ಹೇಳಬೇಕಿದೆ, ಅದನ್ನು ಹ್ಯಾಕೆ ಸೇರಿಸಿದ್ದಾರೆ ಗಮನಿಸ್ರಿ. ದಂಭೋಲಿ ವಜ್ರಾಯುಧದಂತೆ ತೀಕ್ಷ್ಣ ಕ್ರೂರವಾದ ನಖ ಉಗುರುಗಳಿಂದ ಸಂಭೇದಿತ ಶೀಳಲ್ಪಟ್ಟ ಇಂದ್ರರಿಪು ಇಂದ್ರಶತ್ರು ಹಿರಣ್ಯಕಶಿಪುವೆಂಬ ಕುಂಭೀಂದ್ರ ಸಲಗ ಆನೆಯನ್ನು ಉಳ್ಳವನೇ. ಸ್ತಂಭಾರ್ಭಕಾಸಹನ ಸ್ತಂಭ ಅಂದರೆ ಕಂಬ, ಮರದ ಕಂಬ. ಸ್ತಂಭ ಅರ್ಭಕ ಅಂದರೆ ಅಲ್ಲಿಯೇ ಜನಿಸಿ ಬಂದವನು, ಹಾಗಾಗಿ ಸ್ತಂಭಾರ್ಭಕ ಅಂತ ಕರೆದಿದ್ದಾರೆ. ಕಂಬದ ಮಗುವಿನಂತಿರುವವನೇ. ಸ್ತಂಭಸ್ಯ ಅರ್ಭಕ ಇವ ಅರ್ಭಕಃ. ಕಂಬದಿಂದಲೇ ಹುಟ್ಟಿ ಬಂದದ್ದಕ್ಕೆ ಕಂಬದ ಮಗುವೇ. ಅಸಹನ ಅಂದರೆ ದೈತ್ಯರ ವಿಷಯದಲ್ಲಿ ಸಹನ ಇಲ್ಲದವನೇ. ಸಹನ ಅಂದರೆ ಕ್ಷಮ. ಯದ್ಯಪಿ ದೇವರಲ್ಲಿ ಬಹಳಷ್ಟು ಕ್ಷಮ ಇದೆ, ಆದರೆ ಅಸುರರ ವಿಷಯದಲ್ಲಿ ಕ್ಷಮ ಇಲ್ಲ. ಸಮಾಜಕ್ಕೆ ಯಾರು ಘಾತುಕರಾಗಿರ್ತಾರೋ ಅಂಥವ್ರ ವಿಷಯದಲ್ಲಿ, ಘಾತಕರ ವಿಷಯದಲ್ಲಿ ಕ್ಷಮ ಇಲ್ಲ. ಅದಕ್ಕೆ ಅಸಹನ. ಎರಡೂ ಬೇರೆ ಪದನೂ ಮಾಡ್ಕೊಳ್ಬೋದು. ಸ್ತಂಭಾರ್ಭಕ ಅಂತ ಒಂದು ಪದ, ಅಸಹನ ಅಂತ ಇನ್ನೊಂದು ಪದ. ಸ್ತಂಭಾರ್ಭಕ ಕಂಬದ ಮಗುವೆ. ಅಸಹನ ದೈತ್ಯರ ವಿಷಯದಲ್ಲಿ ಕ್ಷಮ ಇಲ್ಲದವನೇ. ಡಿಂಬಾಯ ದತ್ತವರ. ಡಿಂಬ ಅಂದರೆ ಮಗು. ಸಣ್ಣ ಹುಡುಗನಾದ ಪ್ರಹ್ಲಾದನಿಗೆ ದತ್ತವರ ವರವನ್ನು ನೀಡಿದವನೇ. ಗಂಭೀರನಾದ ಅತ್ಯಂತ ಗಂಭೀರವಾದ ನಾದವುಳ್ಳವನೇ. ಅಂಬೋಧಿಜಾನುಸರಣಾಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರುಹಾಭಿನುತ. ಅದನ್ನು ವಿಶೇಷಣವಾಗಿ ಹೇಳಿದ್ದಾರೆ. ಅಂಬೋಧಿಜ. ಅಂಬೋಧಿಜ ಅಂದರೆ ಯಾರು? ಸಮುದ್ರದ ಮಗಳು ಲಕ್ಷ್ಮೀದೇವಿ ಅಂತ ಅರ್ಥ. ಅಂಬೋಧಿಜ ಸಮುದ್ರದ ಮಗಳಾದ ಲಕ್ಷ್ಮೀದೇವಿಯು. ಅನುಸರಣ ಅವಳನ್ನು ಅನುಸರಿಸಿ ಬಂದಂತಹ. ಅಂಭೋಜ ಭೂ ಕಮಲದಲ್ಲಿ ಹುಟ್ಟಿದವನು. ಚತುರ್ಮುಖ ಕಮಲ ಸಂಭವ. ಅಂಭೋಜ ಅಂದರೆ ಕಮಲ, ಭೂ ಅಂದರೆ ಹುಟ್ಟಿದವನು. ಸಮುದ್ರದಲ್ಲಿ ಹುಟ್ಟಿದವಳು, ಅವಳನ್ನು ಅನುಸರಿಸಿ ಬರುವಂತಹ ಕಮಲದಲ್ಲಿ ಹುಟ್ಟಿದವನು ಚತುರ್ಮುಖ. ಪವನ ಅಂದರೆ ವಾಯು, ಮುಖ್ಯ ಪ್ರಾಣ. ಕುಂಭೀನ ಶೇಷ ಅಂತ. ಕುಂಭೀನ ಶೇಷ ಅಂದರೆ ಶೇಷ. ಕುಂಭೀನಸ್ ಅಂದರೆ ಹಾವುಗಳಿಗೆ ಹೆಸರು, ಅವುಗಳಿಗೆ ಒಡೆಯ ಸರ್ಪರಾಜ ಶೇಷನು. ಖಗರಾಟ್, ಖಗ ಅಂದರೆ ಪಕ್ಷಿ, ಅವುಗಳಿಗೆ ರಾಟ್ ಒಡೆಯನಾದಂಥ ಪಕ್ಷಿರಾಜ ಗರುಡನು. ಕುಂಭೀಂದ್ರ ಕೃತ್ತಿಧರ. ಕುಂಭೀಂದ್ರ ಕೃತ್ತಿ ಹಿಂದೆ ಬಂತಲ್ಲ ಕುಂಭೀಂದ್ರ ಅಂತ. ಕುಂಭಿ ಅಂದರೆ ಆನೆ. ಕುಂಭೀಂದ್ರ ಕೃತ್ತಿಧರ ಅಂದರೆ ಗಜಚರ್ಮ. ಕೃತ್ತಿ ಅಂದರೆ ಚರ್ಮ, ಅದನ್ನು ಧರಿಸಿದವನು. ಗಜಚರ್ಮ ಧರಿಸಿದವನು ಯಾರು? ರುದ್ರ. ಹಾಗಾಗಿ ಅವನಿಗೆ ಕುಂಭೀಂದ್ರ ಕೃತ್ತಿಧರ ಅಂತ ಕರೆದಿದ್ದಾರೆ. ಜಂಭಾರಿ. ಜಂಭ ಅನ್ನೋ ಅಸುರನ ಸಂಹಾರ ಮಾಡಿದವನು. ಜಂಭ ರಾಕ್ಷಸನಿಗೆ ಶತ್ರು, ಇಂದ್ರ ಅಂತ ಅರ್ಥ. ಷಣ್ಮುಖ 6 ಮುಖದವನು, ಸ್ಕಂದ. ಇವರೇ ಮುಖ ಮೊದಲಾದ ದೇವತೆಗಳಿಂದ ಮುಖಾಂಭೋರುಹಾಭಿನುತ. ಷಣ್ಮುಖ ಮುಖಾಂಭೋರುಹಾಭಿನುತ ಅಂದರೆ ಷಣ್ಮುಖ ಇವರ ಮುಖಾಂಭೋರುಹ ಅಂದರೆ ಮುಖ ಕಮಲಗಳಿಂದ ಅಂತ ಅರ್ಥ. ಮೊದಲಾದ ಅಂತ ಅರ್ಥ ಮಾಡಲಿಲ್ಲ. ಮುಖ ಕಮಲಗಳಿಂದ ಅಭಿನುತ ಸ್ತುತ್ಯನಾದಂಥವನೇ. ನೃಹರೇ, ಹೇ ನರಸಿಂಹ, ಕೃಪೆಯಿಂದ ಕೃಪೆ ಮಾಡಿ
ಮಾಂ ಪಾಹಿ ನನ್ನನ್ನು ರಕ್ಷಣೆ ಮಾಡು, ನನ್ನನ್ನು ರಕ್ಷಿಸು. ಇಷ್ಟು ಪ್ರಾರ್ಥನೆ. ಇನ್ನೊಮ್ಮೆ ಪದಾರ್ಥ ನೋಡೋಣ. ದಂಭೋಲಿ ತೀಕ್ಷ್ಣ ನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ. ದಂಭೋಲಿ ವಜ್ರದಂತೆ ತೀಕ್ಷ್ಣ ಕ್ರೂರವಾದ ನಖ ಉಗುರುಗಳಿಂದ ಸಂಭೇದಿತ ಸೀಳಲ್ಪಟ್ಟ ಇಂದ್ರರಿಪು ಇಂದ್ರಶತ್ರುವಾದ ಹಿರಣ್ಯಕಶಿಪು ಎಂಬ ಕುಂಭೀಂದ್ರ ಸಲಗವನ್ನು ಉಳ್ಳವನೇ. ಹಿರಣ್ಯಕಶಿಪು ಎಂಬ ಆನೆ, ಹಿರಣ್ಯಕಶಿಪು ಎಂಬ ಸಲಗವನ್ನು ಉಳ್ಳವನೇ, ಆನೆ ಉಳ್ಳವನೇ. ಪದಾರ್ಥ ಹೇಳುವಾಗ ಹಾಗಾಗ್ತದೆ. ಒಟ್ಟು ಸೇರಿಸಿ ಹೇಳೋದಾದರೆ ವಜ್ರದಂಥ ತೀಕ್ಷ್ಣ ಉಗುರಿನಿಂದ ಹಿರಣ್ಯಕಶಿಪು ಎಂಬ ಸಲಗವನ್ನು ಸೀಳಿದವನೇ, ಹಾಗರ್ಥ ಹೇಳಬೇಕು. ಸ್ತಂಭಾರ್ಭಕ ಕಂಬದ ಕೂಸೆ, ಅಸಹನ ಶತ್ರುಗಳ ವಿಷಯದಲ್ಲಿ ಕ್ಷಮೆ ಇಲ್ಲದವನೇ. ಡಿಂಭಾಯ ದತ್ತವರ ಸಣ್ಣ ವಯಸ್ಸಿನ ಪ್ರಹ್ಲಾದ ಭಕ್ತನಿಗೆ ವರ ಕೊಟ್ಟವನೇ. ಗಂಭೀರನಾದ ಗಂಭೀರವಾದ ನಾದವನ್ನು ಮಾಡುವವನೇ, ಧ್ವನಿ ಉಳ್ಳವನೇ. ಅಂಬೋಧಿಜಾನುಸರಣ ಅಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರುಹಾಭಿನುತ. ಅಂಬೋಧಿಜ ಸಮುದ್ರದಲ್ಲಿ ಜನಿಸಿದ ಲಕ್ಷ್ಮಿ, ಅವಳಿಂದ ಅನುಸರಿಸಿ ಬಂದ ಅಂಭೋಜ ಭೂ ಕಮಲದಲ್ಲಿ ಜನಿಸಿದ ಬ್ರಹ್ಮ, ಕುಂಭೀನ ಶೇಷ ಹಾವುಗಳಿಗೆ ಒಡೆಯನಾದ ಶೇಷ, ಖಗರಾಟ್ ಪಕ್ಷಿರಾಜನಾದ ಗರುಡ, ಕುಂಭೀಂದ್ರ ಕೃತ್ತಿಧರ ಗಜಚರ್ಮಾಂಬರಧರನಾದಂತಹ ಶಿವ, ಜಂಭಾರಿ ಜಂಭ ಅಸುರನಿಗೆ ಶತ್ರುವಾದಂತಹ ಇಂದ್ರ, ಷಣ್ಮುಖ ಇವರ ಮುಖವೆಂಬ ಅಂಭೋರುಹ ಕಮಲದಿಂದ ಅಭಿನುತ ಮುಖಕಮಲಗಳಿಂದ ಅಭಿನುತ ಸ್ತುತ್ಯನಾದಂಥವನೇ. ನೃಹರೇ, ಹೇ ನರಸಿಂಹ, ಕೃಪಯಾ ಮಾಂ ಪಾಹಿ, ಕೃಪೆ ತೋರಿ ಮಾಂ ನನ್ನನ್ನು ರಕ್ಷಿಸು. ಇಷ್ಟು ಪದಾರ್ಥ. ಭಾವಾರ್ಥ ಸುಲಭ ಇದೆ. ಮೊದಲನೇ ಪಾದದಲ್ಲಿ ಹಿರಣ್ಯಕಶಿಪುನನ್ನ ಆನೆಗೆ ಹೋಲಿಸಿ ನರಸಿಂಹನ ಉಗುರುಗಳನ್ನು ವಜ್ರಾಯುಧಕ್ಕೆ ಹೋಲಿಸಿ ತಿಳಿಸ್ತಾರೆ. ಅಂದರೆ ಶತ್ರು ಸಂಹಾರಕ ನರಸಿಂಹ ರೂಪ. ಎಂಥ ಶತ್ರುವೇ ಇದ್ದರೂ ನರಸಿಂಹನ ಆ ಉಗುರಿನಿಂದ ಸೀಳಿದ ಅಂತ ಹೀಗೆ ಅನುಸಂಧಾನ ಮಾಡಿದರೆ ಶತ್ರು ಸಂಹಾರಕ ಅನುಸಂಧಾನ ಮಾಡಬೇಕು. ಶತ್ರುಗಳನ್ನು ಸಂಹಾರ ಮಾಡ್ತಾನೆ, ಅದು ಫಲಶ್ರುತಿಯಲ್ಲಿ ಸೇರಿಸ್ತದೆ. ಎರಡನೇದ್ದು, ಇವನಿಗೆ ತಂದೆ ತಾಯಿ ಅಂತ ಯಾರಿಲ್ಲ. ಸ್ತಂಭಾರ್ಭಕ ಕಂಬದ ಕೂಸೆ ಅಂತಂದದ್ರಿಂದ ಇವನಿಗೆ ತಂದೆ ಯಾರಿಲ್ಲ, ಇವನೇ ಎಲ್ರಿಗೆ ತಂದೆ. ಯೋನ ಪಿತಾ ಜನಿತ, ಇವನೇ ನಮಗೆ ತಂದೆ, ಇವನೇ ತಾಯಿ, ಇವನಿಗೆ ಅಂತ ಮತ್ತೊಬ್ಬರು ತಂದೆ ಇಲ್ಲ. ಕಂಬದ ಕೂಸಾಗಿ ಆವಿರ್ಭವಿಸಿದವ. ಶತ್ರುಗಳು ಎಷ್ಟೇ ಉಪಟಳ ಮಾಡಿದರೂ ಅವರ ವಿಷಯದಲ್ಲಿ ಭಗವಂತ ಸಹನ ಇಲ್ಲದವ. ಅವರನ್ನು ಕ್ಷಮ ತೋರೋದು ಅಂತಿಲ್ಲ, ಮುಗಿಸ್ತಾನೆ, ಅವರನ್ನು ಇಲ್ಲ ಅನ್ನಿಸ್ತಾನೆ, ಹುಟ್ಟಡಗಿಸ್ತಾನೆ. ಆದರೆ ಸಣ್ಣ ವಯಸ್ಸಿನ ಪ್ರಹ್ಲಾದ ಮಾಡಿದ ಭಕ್ತಿಗೆ ವರ ಕೊಡ್ತಾನೆ. ಎರಡನ್ನೂ ಸೇರಿಸಿದ್ದಾರೆ. ಅಸಹನ ಡಿಂಬಾಯ ದತ್ತವರ. ಸಿಟ್ಟು ಅವನ ಸ್ವಭಾವ ಅಲ್ಲ, ಶಾಂತತೆಯೇ ಅವನ ಸ್ವಭಾವ. ಕ್ರೂರನಲ್ಲ, ಅವನು ಶಾಂತ. ಉಗ್ರನಲ್ಲ, ಅನುಗ್ರ. ಯಾಕೆಂದರೆ ಪ್ರಹ್ಲಾದದಂಥ ಸಣ್ಣ ಹುಡುಗನಿಗೆ ವರ ಕೊಟ್ಟಿದ್ದಾನೆ. ಯಾಕೆ ಅಂದರೆ ಭಕ್ತಿ ಮಾಡಿದ, ಅದು ಫಲವಾಗಿ ತಿಳ್ಕೊಳ್ಬೇಕು. ಭಕ್ತಿ ಮಾಡಿದರೆ ಯಾವ ವಯಸ್ಸಿನಲ್ಲಿ ಆದರೂ ಭಗವಂತ ಬಂದು ವರ ಕೊಟ್ಬಿಡ್ತಾನೆ. ದೊಡ್ಡವನು ಸಣ್ಣವನು ಅಂತ ವಿಚಾರ ಮಾಡಲ್ಲ, ದೊಡ್ಡವರಿಗಷ್ಟೇ ಕೊಡ್ತಾನೆ ಅಂತಲ್ಲ, ಸಣ್ಣ ಹುಡುಗನಿಗೂ ವರ ಕೊಟ್ಟಿದ್ದಾನೆ. ನಾದವೇ ಅಷ್ಟು ಗಂಭೀರವಾಗಿತ್ತಂತೆ. ಎಲ್ಲರ ಹೃದಯದೊಳಗೆ
ನಡುಕ ಉಂಟು ಮಾಡಿತ್ತಂತೆ ಶತ್ರುಗಳ ಹೃದಯದೊಳಗೆ. ಅಂಥ ನಾದ ಅಂತಾರೆ. ಭಗವಂತನ ನಾದದ ಸ್ಮರಣೆ ಮಾಡಬೇಕು. ಇವನೇ ಸರ್ವೋತ್ತಮ ಅನ್ನಲಿಕ್ಕೆ 2, 3, 4ನೇ ಪಾದ. ಸಮುದ್ರದಲ್ಲಿ ಹುಟ್ಟಿದವಳು, ಕಮಲದಲ್ಲಿ ಹುಟ್ಟಿದ ಆತ, ಬೀಸುವ ಗಾಳಿ, ಹರಿದಾಡುವಂಥ ಶೇಷ, ಆಕಾಶದಲ್ಲಿ ಹಾರಾಡುವಂಥ ಗರುಡ, ಪಕ್ಷಿರಾಜ, ಗಜಚರ್ಮ ಹೊತ್ತವ. ನೋಡಿ, ಆ ಪದದಲ್ಲಿ ಒಂದು ಸ್ವಾರಸ್ಯ ಇದೆ. ನೃಹರೆ ಅಂತ ಹೇಳಿದ್ರಿಂದ ಇವನು ಮೃಗರಾಜ ಅಂತ ಹೇಳಬೇಕಾಗಿದೆ ರಾಜರಿಗೆ. ಮೃಗರಾಜ ಕಾಡಿನಲ್ಲಿರ್ತಾನೆ, ಅನಭಿಷಿಕ್ತ ದೊರೆ. ಮೃಗರಾಜನ ಜೊತೆಗೆ ಮೃಗಗಳೇ ಇರಬೇಕಲ್ವೇ? ಆವಾಗ ಇವನು ಸರ್ವೋತ್ತಮ ಮೃಗರಾಜ. ಮೃಗಗಳು ಯಾರು? ಸಮುದ್ರದಲ್ಲಿ ಹುಟ್ಟಿದವಳು, ಕಮಲದಲ್ಲಿ ಹುಟ್ಟಿದವ, ಬೀಸೋ ಗಾಳಿ, ನೆಲದ ಮೇಲೆ ಸರದಾಡುವಂತಹ ಶೇಷ, ಆಕಾಶದಲ್ಲಿ ಹಾರಾಡುವ ಪಕ್ಷಿ, ಗಜಚರ್ಮ ಹೊತ್ತವ. ಹೀಗದನ್ನು ವರ್ಣಿಸುವಾಗಲೇ ಧ್ವನಿ ಲಕ್ಷ್ಮೀ ನರಸಿಂಹ ಮೃಗರಾಜ. ಇವರೆಲ್ಲ ಪ್ರಾಣಿಗಳಾದರೆ ಇವರಿಗಿಂತ ಉತ್ತಮ ನರಸಿಂಹ ಅನ್ನೋ ಸ್ವಾರಸ್ಯವನ್ನು ಅನುಸಂಧಾನ ಮಾಡಿಸಿದ್ದಾರೆ. ಇಂಥ ಲಕ್ಷ್ಮೀ ನರಸಿಂಹ ಸರ್ವೋತ್ತಮನಾದವನು, ದೇವೋತ್ತಮನಾದವನು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡಬೇಕು. ಹೀಗೆ ವರ ಕೊಡ್ತಾನೆ, ಅಭೀಷ್ಟಗಳನ್ನು ಪೂರ್ಣ ಮಾಡ್ತಾನೆ, ಶತ್ರು ಸಂಹಾರ ಮಾಡ್ತಾನೆ, ಸರ್ವೋತ್ತಮನಾಗಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ದಂಭೋಲಿ ತೀಕ್ಷ್ಣ ನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೇ ಅಂಬೋಧಿಜಾನುಸರಣಾಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರುಹಾಭಿನುತ ಮಾಂ ದಂಭೋಲಿ ತೀಕ್ಷ್ಣ ನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೇ ಅಂಬೋಧಿಜಾನುಸರಣಾಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರುಹಾಭಿನುತ ಮಾಂ. ಈ ರೀತಿ 8ನೇ ಶ್ಲೋಕವನ್ನು ಅನುಸಂಧಾನ ಮಾಡಬೇಕು.